ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಸೆಕೆಂಡ್ ಎಪಿಸೋಲ್ ಟು ದಿ ಥೆಸಲೋನಿಯನ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಮತ್ತು 3ನೇ ಅಧ್ಯಾಯದಲ್ಲಿ, ಸೆಕೆಂಡ್ ಥೆಸಲೋನಿಯನ್ಸ್ ಚಾಪ್ಟರ್ 3, ಅದರಲ್ಲಿ ನಾವು ನಂಬಿಗಸ್ತ ಜೀವನದ 13 ರಹಸ್ಯಗಳನ್ನು ನೋಡಿಕೊಳ್ಬೋದು. 13 ಸೀಕ್ರೆಟ್ಸ್ ಆಫ್ ಫೇತ್ಫುಲ್ ಲೈಫ್. ನಂಬಿಗಸ್ತರು, ಭಾಳ ಜನರು, ಲೋಕ ತುಂಬ ಅವಿಶ್ವಾಸಿಗಳಿದ್ದಾರೆ. ಆದರೆ ಅವಿಶ್ವಾಸಿಗಳಲ್ಲಿ ವಿಶ್ವಾಸಿಗಳು ಭಾಳ ಕಡಿಮೆ. ಆದರೆ ವಿಶ್ವಾಸಿಗಳಲ್ಲಿ ನಂಬಿಗಸ್ತರು ಇನ್ನೂ ಕಡಿಮೆ, ಬಹಳ ಅಪರೂಪ. ನಂಬಿಗಸ್ತರು ಎಂಥ ನಂಬಿಗಸ್ತರು ಅಂತ ನೀವು ಕೇಳ್ತೀರಾ? ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದ ಪ್ರಕಾರವಾಗಿ ಸಣ್ಣ ವಿಷಯದಲ್ಲಿ ನಂಬಿಗಸ್ತರು, ಸಣ್ಣ ವಿಷಯದಲ್ಲಿ ನಂಬಿಗಸ್ತರು, ವಸ್ತುಗಳ ವಿಷಯದಲ್ಲಿ ನಂಬಿಗಸ್ತರು, ಬೇರೆಯವರ ವಸ್ತುಗಳಲ್ಲಿ ನಂಬಿಗಸ್ತರು. ಇಬ್ರಿಯ 3ನೇ ಅಧ್ಯಾಯ ಪ್ರಕಾರ ಯೇಸು ಸ್ವಾಮಿಯ ಪ್ರಕಾರವಾಗಿ, ಅಂದರೆ ಯೇಸು ಸ್ವಾಮಿಯಂತೆ, ಯೇಸು ಕರ್ತನಂತೆ ನಂಬಿಗಸ್ತರು ಬಹಳ ಬಹಳ ಕಡಿಮೆ. ಅದಕ್ಕೆ ಪ್ರಕಟಣೆ 2:10 ನೀನು ಸಾಯಬೇಕಾದರೂ ನಂಬಿಗಸ್ತರಾಗಿರು ಎಂಬುದಾಗಿ ಹೇಳಲಾಗಿದೆ. ಆದ ಕಾರಣ ನಾವು ನಂಬಿಗಸ್ತಿಕೆಯ ಜೀವನದ ಬಗ್ಗೆ 13 ರಹಸ್ಯಗಳನ್ನು ನೋಡಿಕೊಳ್ಳೋಣ. ದೇವರಾತ್ಮನು ನನಗೂ ನಮಗೂ ಸಹಾಯ ಮಾಡಲಿ. ಯಾಕೆ ನನಗೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರಸಂಗ ಮಾಡುವುದು ಭಾಳ ಸುಲಭ ಒಂದು ರೀತಿಯಿಂದ, ಆದರೆ ಅದರಂತೆ ನಡ್ಕೊಂಡು ಪ್ರಸಂಗ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ಆದರೆ ದೇವರು ಬಯಸುವಂಥದ್ದು ಅದೇ ಅಲ್ಲವೇ? ಆದ ಕಾರಣ ಈ ಸಂದೇಶ ನನಗೂ ಕೂಡ ನಮಗೆ ಕೂಡ 13 ಸೀಕ್ರೆಟ್ಸ್ ಆಫ್ ಫೇತ್ಫುಲ್ ಲೈಫ್, ನಂಬಿಗಸ್ತಿಕೆಯ ಜೀವನದ 13 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂತ ಹೇಳಿದರೆ ಪ್ರಾರ್ಥನೆ, ಪ್ರೇಯರ್. ಹೌದು, ಪ್ರಾರ್ಥನೆ ಭಕ್ತಿಗೆ ಗುರುತು, ಒಳ್ಳೆ ಗುರುತು. ಅದನ್ನೇ ಈ ರೀತಿಯಾಗಿ ಹೇಳ್ಬೋದು, ಪ್ರಾರ್ಥನೆ ನಂಬಿಗಸ್ತಿಕೆಗೆ ಗುರುತು, ಒಳ್ಳೆ ಗುರುತು. ಹೌದು, ನಾವು ನಂಬಿಗಸ್ತರಾಗಿರಬೇಕಾದರೆ ಪ್ರಾರ್ಥನಾ ಜೀವನ. ಹೌದು, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಸೇವೆಗಾಗಿ ಪ್ರಾರ್ಥನೆ, 2ನೇ ವಚನದಲ್ಲಿ ವೈಯಕ್ತಿಕ ಜೀವನಕ್ಕಾಗಿ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ಪ್ರಾರ್ಥಿಸಿರಿ ಎಂಬುದಾಗಿ ಆ ಭಕ್ತನು ವಿಶ್ವಾಸಿಗಳನ್ನು ಕೇಳಿಕೊಳ್ಳುವಂಥದ್ದು, ಬೇಡಿಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಯಾಕಂದರೆ ಎಲ್ಲರಲ್ಲಿಯೂ ಈ ವಿಶ್ವಾಸ ಅನ್ನುವುದು ಇಲ್ಲವಲ್ಲ. ಆದ ಕಾರಣ ವಿಶ್ವಾಸ ಇರುವಂಥವ್ರನ್ನ ರಿಕ್ವೆಸ್ಟ್ ಮಾಡಿಕೊಳ್ತಾನೆ, ನಮಗಾಗಿ ಪ್ರಾರ್ಥನೆ ಮಾಡಿರಿ, ವಕ್ರ ಬುದ್ಧಿಯುಳ್ಳ ದುಷ್ಟರ ಕೈಯಿಂದ ನಾವು ತಪ್ಪಿಸಿಕೊಳ್ಳುವಂತೆ ಎಂಬುದಾಗಿ. 2ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, 13 ರಹಸ್ಯಗಳನ್ನು ನಾವು ನೋಡ್ಕೊಳ್ತಿದ್ವಿ. ಯಾವುದಕ್ಕೆ 13 ರಹಸ್ಯಗಳಂದರೆ ನಂಬಿಗಸ್ತಿಕೆಯ ಜೀವನಕ್ಕಾಗಿ, ಫೇತ್ಫುಲ್ ಲೈಫ್. ಅದರ ಸೀಕ್ರೆಟ್ 13 ರಹಸ್ಯಗಳಿದೆ. ಅದರಲ್ಲಿ ಮೊದಲನೇ ರಹಸ್ಯ ಪ್ರಾರ್ಥನೆ, 2ನೇ ರಹಸ್ಯ ಭದ್ರತೆ. ಇದು ನಾವು ಮಾಡಲಿಕ್ಕಾಗಲ್ಲ, ದೇವರು ಮಾಡಬೇಕು. ಪ್ರಾರ್ಥನೆ ನಾವು ಮಾಡೋದು. ಹಾಗಾದರೆ ದೇವರು ಏನು ಮಾಡ್ತಾರೆ? ದೇವರು ಭದ್ರತೆಯನ್ನು ನೀಡ್ತಾರೆ.
ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಂಥ ಒಂದು ಪ್ರಾರ್ಥನೆ. ಮತ್ತಾಯ 6ರಲ್ಲಿ ಇರುವಂಥ ಪ್ರಾರ್ಥನೆ, ಅದರಲ್ಲಿ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಇಲ್ಲಿ ಕೂಡ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ ಮತ್ತು 3ನೇ ವಚನದಲ್ಲಿ ನೋಡುವ, ಕರ್ತನು ನಂಬಿಗಸ್ತನು, ಆತನು ನಮ್ಮನ್ನು ಏನು ಮಾಡ್ತಾನೆ, ದೃಢಪಡಿಸಿ ಕೇಡಿನಿಂದ ತಪ್ಪಿಸುವನು. ಕರ್ತನನ್ನು ನಂಬಿಗಸ್ತನು, ಆತನು ನಿಮ್ಮನ್ನು ದೃಢಪಡಿಸಿ ನಿಮ್ಮನ್ನು ಕೇಡಿನಿಂದ ತಪ್ಪಿಸುವನು. ಆ ರೀತಿಯಾಗಿ ಮಾಡಲಿಕ್ಕೆ ಆತನು ನಂಬಿಗಸ್ತನೀಗ ಕರ್ತನು ನಂಬಿಗಸ್ತನಾಗಿದ್ದಾರೆ, ಆದರೆ ನಾವು ನಂಬಿಗಸ್ತರಾಗಿರಬೇಕು. ಆದ ಕಾರಣ ಈ 13 ರಹಸ್ಯಗಳಲ್ಲಿ ಮೊದಲನೇದು ಪ್ರಾರ್ಥನೆ, 2ನೇದು ಕರ್ತನ ಒಂದು ತಪ್ಪಿಸಿ ಕಾಪಾಡುವಿಕೆ, 3ನೇದು ಭರವಸೆ. ಇಲ್ಲಿ ಆತ್ಮಿಕ ತಂದೆಯಾದಂಥ ಭಕ್ತನಾದ ಪೌಲನು ತನ್ನ ಆತ್ಮಿಕ ಮಕ್ಕಳ ವಿಷಯದಲ್ಲಿ ಭರವಸೆಯನ್ನು ಇಟ್ಟಿರುವಂಥದ್ರ ಬಗ್ಗೆ ನಾವು ನೋಡ್ಕೊಳ್ತೇವೆ. ಭಾಳ ಇಂಪಾರ್ಟೆಂಟ್. ಎ ಸ್ಪಿರಿಚುವಲ್ ಫಾದರ್ ಟ್ರಸ್ಟ್ ದ ಸ್ಪಿರಿಚುವಲ್ ಚೈಲ್ಡ್. ಹೌದು, ನಾನು ಆಜ್ಞಾಪಿಸಿದವುಗಳನ್ನು ನೀವು ಮಾಡ್ತೀರಂತ ಮತ್ತು ಮುಂದೆ ಕೂಡ ಮಾಡ್ತೀರಂತ ಹೇಳ್ಬಿಟ್ಟು ನಮಗೆ ನಿಮ್ಮ ವಿಷಯದಲ್ಲಿ ಕರ್ತನಲ್ಲಿ ಭರವಸೆ ಇದೆ ಎಂಬುದಾಗಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ವಿಷಯದಲ್ಲಿ ಒಂದು ಭರವಸೆಯನ್ನು ವ್ಯಕ್ತಪಡಿಸುವಂಥದ್ದು. ಇದು ಆ ರೀತಿಯಾಗಿ ಎನ್ಕರೇಜ್ ಮಾಡುವಾಗ, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುವಾಗ, ಭರವಸೆಯನ್ನು ಕಟ್ಟುವಾಗ ಏನಾಗ್ತದೆ, ಆತ್ಮಿಕ ಮಕ್ಕಳಲ್ಲಿ ಒಂದು ಹೌದು ನಾವು ಹೇಳ್ಬೋದು, ಒಂದು ನಂಬಿಗಸ್ತಿಕೆಯ ಜೀವನ ಬರ್ತೈತೆ ರೀ. ಫೇತ್ಫುಲ್, ದೇ ವಾಂಟ್ ಟು ಬಿಕಮ್, ದೇ ವಾಂಟ್ ಟು ಗ್ರೋ ಇನ್ ಫೇತ್ಫುಲ್ನೆಸ್, ದೇವರ ಹಾಗೆ. 4ನೇದಾಗಿ ಭಾಳ ಇಂಪಾರ್ಟೆಂಟ್ ಇದು, ನಂಬಿಗಸ್ತಿಕೆಯ ಜೀವನವನ್ನು ಜೀವಿಸಬೇಕಾದ್ರೆ 4ನೇ ರಹಸ್ಯ ಪ್ರೀತಿ. Love is the 4th secret of a faithful life. ದೇವರು ನಂಬಿಗಸ್ತನಂತ 3ನೇ ಅಧ್ಯಾಯ 3ನೇ ವಚನ 2ನೇ ಥೆಸಲೋನಿಕದ ಪತ್ರಿಕೆಯಲ್ಲಿ ಬರೆದ್ಬಿಟ್ಟು, ದೇವರು ನಂಬಿಗಸ್ತ, ನಾವು ಕೂಡ ದೇವರ ಹಾಗೆ ನಂಬಿಗಸ್ತರಾಗಿರಬೇಕಾದ್ರೆ ದೇವರು ತಾನೇ ನಮ್ಮ ಹೃದಯಗಳನ್ನು ಆತನ ಪ್ರೀತಿಯಲ್ಲಿ, ಹೌದು, ಆತನ ಪ್ರೀತಿಯಲ್ಲಿ ದೇವರು ನಡೆಸಬೇಕು, ದೇವರೇ ನಡೆಸಬೇಕು. ಇಲ್ಲಿ ಕೂಡ ನೋಡ್ರಿ, ರೆಡಿಮೇಡ್ ಆಗಿ ನಾವು ಮಾಡುವಂಥದ್ದು ಈ 13 ರಹಸ್ಯಗಳು ನಂಬಿಗಸ್ತರಾಗಿರುವುದಕ್ಕೆ 13 ರಹಸ್ಯಗಳಲ್ಲಿ ದೇವರು ಮಾಡುವಂಥ ಪಾರ್ಟು ಇದೆ, ನಾವು ಮಾಡುವಂಥ ನಮ್ಮ ಪಾರ್ಟು ಇದೆ. ಆದರೆ ಈ ಪ್ರೀತಿ ಅಷ್ಟು ಈಸಿ ಅಲ್ಲ. ಹಾಗಾದರೆ ದೇವರು ಹೇಳ್ತಾರೆ, ನಾನೇ ನಿಮ್ಮನ್ನು ಪ್ರೀತಿಯಲ್ಲಿ ನಡೆಸ್ತೇನೆ. ಈ ಬಗ್ಗೆ ಭಕ್ತನಾದ ಪೌಲನು ಕೂಡ ಅದನ್ನು ಪ್ರಾರ್ಥನೆಯಾಗಿ ತನ್ನ ಆತ್ಮಿಕ ಮಕ್ಕಳಿಗಾಗಿ ಬೇಡುವಂಥದ್ದನ್ನು ನಾವು ನೋಡ್ತೇವೆ. ಹೃದಯಗಳನ್ನು ದೇವರ ಪ್ರೀತಿಯಲ್ಲಿಯೂ, ಮತ್ತು 5ನೇ ರಹಸ್ಯ ಏನಂದರೆ ಕ್ರಿಸ್ತನ ತಾಳ್ಮೆ, ಪೇಷನ್ಸ್. ಅದರಲ್ಲಿ ಕ್ರಿಸ್ತನ ತಾಳ್ಮೆಯಲ್ಲಿ ನಾವು ನಡೆಯುವಾಗ ಏನಾಗ್ತದೆ, ನಾವು ನಂಬಿಗಸ್ತರಾಗ್ಬಿಡ್ತೇವೆ. ವಿಲ್ ಬಿಕಮ್ ಫೇತ್ಫುಲ್. ನಮ್ಮ ಜೀವನ ನಂಬಿಗಸ್ತಿಕೆ ಜೀವನ ಆಗ್ತದೆ. ನನ್ನ ಜೀವನ ಆ ರೀತಿಯಾಗಲಿ, ನಿಮ್ಮ ಜೀವನ ಕೂಡ ಆ ರೀತಿಯಾಗಿ ಆಗಲಿ. ಯಾಕಂದರೆ ಕರ್ತನು ತಾನೇ ನಮ್ಮ ಹೃದಯಗಳನ್ನು ದೇವರ ಪ್ರೀತಿಯಲ್ಲಿಯೂ ಕ್ರಿಸ್ತನ ತಾಳ್ಮೆಯಲ್ಲಿಯೂ ನಡೆಸಲಿ. ಮತ್ತು 6ನೇದಾಗಿ ಅಂದ ಹಾಗೆ ನಾವು ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಅದರಲ್ಲಿ ನಾವು 13 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಯಾವುದಕ್ಕೆ ರಹಸ್ಯಗಳಂದರೆ ನಂಬಿಗಸ್ತಿಕೆಯ ಜೀವನಕ್ಕೆ, ಫೇತ್ಫುಲ್ ಲೈಫ್. ಯಾಕೆ ನಂಬಿಗಸ್ತಿಕೆಯ ಜೀವನವನ್ನು ಜೀವಿಸಬೇಕು? 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 3ನೇ ವಚನ, ದೇವರು ನಂಬಿಗಸ್ತನಾಗಿರೋದ್ರಿಂದ ನಾವು ಕೂಡ ದೇವರ ಹಾಗೆ, ಆತನ ಮಕ್ಕಳಾಗಿರುವ ನಾವು ಕೂಡ ದೇವರ ಹಾಗೆ, ನಮ್ಮ ತಂದೆ ಹಾಗೆ ನಾವು ನಂಬಿಗಸ್ತರಾಗಿರಬೇಕು. ನಂಬಿಗಸ್ತರಾಗಿ ಒಂದು ಘಟನೆಯಲ್ಲಿದ್ದರೆ ಸಾಕಾಗ, ನಂಬಿಗಸ್ತಿಕೆಯ ಜೀವನವನ್ನೇ ನಾವು ಮಾಡಬೇಕು. ನಂಬಿಗಸ್ತಿಕೆಯ ಜೀವನವನ್ನು ನಾವು ಮಾಡಬೇಕಾದ್ರೆ, ಹೌದು,
ನಾವು ಆತ್ಮಿಕ ತಂದೆಯನ್ನು ಅನುಸರಿಸಬೇಕು. ಫಾಲೋ ದ ಸ್ಪಿರಿಚುವಲ್ ಲೀಡರ್ ಆರ್ ಎ ಫಾದರ್. ಈ ಬಗ್ಗೆ ಪೌಲನು ಹೇಳಿರುವಂಥ ಮಾತು ಭಾಳ ಚೆನ್ನಾಗಿದೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ, ನೀವು ನಮ್ಮನ್ನು ಅನುಸರಿಸಿ ಹೇಗೆ ನಡೆಯಬೇಕೆಂದು ನೀವೇ ಬಲ್ಲಿರಿ. ಯು ನೋ ಹೌ ಟು ಫಾಲೋ. ಆದರೆ ಇಲ್ಲಿ ಒಂದು ಅನುಕೂಲತೆ ಏನಂದರೆ, ಅವರಿಗೆ ಆತ್ಮಿಕ ತಂದೆ ಇದ್ದರು. ಕೆಲವು ಸಾರಿ ನಾನು ಪ್ರಶ್ನೆ ಕೇಳ್ತಾ ಇರ್ತೀನಿ ಕೆಲವು ವಿಶ್ವಾಸಿಗಳನ್ನು ಭೇಟಿಯಾದಾಗ, ಹೂ ಈಸ್ ಯುವರ್ ಸ್ಪಿರಿಚುವಲ್ ಫಾದರ್? ನಿಮ್ಮ ಆತ್ಮಿಕ ತಂದೆ ಯಾರು? ಎಲ್ಲಾದರೂ ಯಾರಾದರೂ ನಿಮ್ಮ ತಂದೆ ಹೆಸರು ಅಂದರೆ ಅವ್ರು ಯೋಚನೆ ಮಾಡಲ್ಲಲ್ವ, ತಕ್ಷಣ ಹೇಳ್ತಾರೆ. ನಿಮ್ಮ ತಾಯಿ ಹೆಸರು ಬೇಗನೆ ಹೇಳ್ಬಿಡ್ತೀವಿ, ಹೆಸರಿನಲ್ಲಿ ಕೂಡ ಬರ್ಕೊಳ್ತೀವಿ, ಸೋ ಅಂಡ್ ಸೋ ಸನ್ ಆಫ್ ಅಂತ ಹೇಳ್ಬಿಟ್ಟು. ನನ್ನ ಹೆಸರಿನಲ್ಲಿ ಕೂಡ ಇಡಿ ಚರದೊರೆ ಅಂತ ಹೇಳುವಾಗ ತಂದೆ ಹೆಸರು. ಅದೇ ರೀತಿಯಾಗಿ ಆತ್ಮಿಕ ತಂದೆ ನಿಮಗಿದ್ದಾರ. ಹೆಚ್ಚಿನ ಅಂಶ ನನ್ನ ಅನುಭವದಲ್ಲಿ ಸುಮಾರು 70 ಅಥವಾ 80ಕ್ಕಿಂತಲೂ ಹೆಚ್ಚು ಪರ್ಸೆಂಟು ಜನರು ಆತ್ಮಿಕ ತಂದೆ ಇಲ್ಲದವರಾಗಿದ್ದಾರೆ. ಇದ್ರೂ ಏನೋ ನಾಮಕೆ ವಾಸ್ತಿ ಅಂತ ಹೇಳ್ತಾರಲ್ಲ, ನಾಮಧೇಯರಾಗಿ, ಅಂದರೆ ಇಂತಿಂಥವ್ರು ನಮ್ಮ ಆತ್ಮಿಕ ತಂದೆ. ಒಬ್ಬ ವ್ಯಕ್ತಿ ಒಂದು ಸಾರಿ ಕೂಡ ತನ್ನ ಆತ್ಮಿಕ ತಂದೆಯನ್ನು ಮೀಟೇ ಮಾಡಲಿಲ್ಲ, ಭೇಟಿನೇ ಆಗಲಿಲ್ಲ, ಹೇಳಲೇ ಇಲ್ಲ, ಆದರೂ ಕೂಡ ಆತ್ಮಿಕ ತಂದೆ ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಇರುವಂಥದ್ದು ಆತ್ಮಿಕ ವಂಚನೆ. ಸರಿ, ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ನಂಬಿಗಸ್ತರಾಗಿ ಭೂಲೋಕದಲ್ಲಿ ಬಾಳಬೇಕಾದರೆ ಕೆಲವು ರಹಸ್ಯಗಳಿದೆ. 13 ರಹಸ್ಯಗಳಿದೆ. ಅದರಲ್ಲಿ 6ನೇ ರಹಸ್ಯ ಏನಂದರೆ, ಇದು ಫಾಲೋ ದ ಸ್ಪಿರಿಚುವಲ್ ಲೀಡರ್ ಆರ್ ಫಾಲೋ ದ ಸ್ಪಿರಿಚುವಲ್ ಫಾದರ್, ಆತ್ಮಿಕ ತಂದೆಯ ಮಾದರಿಯನ್ನು ಅನುಸರಿಸುವಂಥದ್ದು. 7ನೇದಾಗಿ ಹಾರ್ಡ್ ವರ್ಕ್, ಶ್ರಮ ಜೀವನ. ಹೇಗೆ ಜೀವನ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್. ಆತ್ಮಿಕ ತಂದೆಯಾದ ಪೌಲನನ್ನು ಯಾಕೆ ಥೆಸಲೋನಿಕದವರು ಫಾಲೋ ಮಾಡಬೇಕು? ಯಾಕಂತ ಹೇಳಿದ್ರೆ ಅವರು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಪೌಲನು ಎಕ್ಸಾಂಪಲ್ ಕೊಡ್ತಾ ಇದ್ದಾನೆ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನದಲ್ಲಿ, ನಿಮ್ಮಲ್ಲಿ ಒಬ್ಬರಿಗೂ ನಾವು ಭಾರವಾಗಬಾರ್ದು ಅಂತ ಹೇಳ್ಬಿಟ್ಟು, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಭಾರವಾಗಿರಬಾರ್ದೆಂದು ಹಗಲಿರುಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದೆವು. ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದೆವು. ಹೌದು, ಈ ರೀತಿಯಾಗಿ ನಾವು ದುಡಿಯುವಂಥದ್ದು ನಂಬಿಗಸ್ತಿಕೆಯ ಜೀವನಕ್ಕೆ ನಮ್ಮನ್ನು ನಡೆಸ್ತದೆ. ಹೌದು, ನಮ್ಮನ್ನು ಆತ್ಮಿಕ ಜೀವನಕ್ಕೆ ಅದು ನಡೆಸುವಂಥದ್ದು, ಅಂದರೆ ನಂಬಿಗಸ್ತ ಜೀವನಕ್ಕೆ. ಯೇಸು ಸ್ವಾಮಿ ಕೂಡ ಭೂಮಿಯಲ್ಲಿದ್ದಾಗ ಆರಿಸಿಕೊಂಡಂಥ ಒಂದು ಕೆಲಸ, ಮರಗೆಲಸ ಮಾಡುವಂಥ ಅದು ಕೂಡ ಅಲ್ಲಿ ಶ್ರಮಜೀವಿ, ಕಠಿಣವಾದಂಥ ಕೆಲಸ ಅದು. ಸರಿ, ಮುಂದೆ ನಾವು ನೋಡೋಣ 8ನೇ ಒಂದು ರಹಸ್ಯ. ಯಾವುದಕ್ಕೆ ರಹಸ್ಯ? ನಂಬಿಗಸ್ತ ಜೀವನದ 8ನೇ ರಹಸ್ಯ ಏನಂತ ಹೇಳಿದ್ರೆ, ಪರರ ಕೆಲಸದಲ್ಲಿ ತಲೆ ಹಾಕಬಾರ್ದು. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಾರಲ್ಲ, ನಿಮ್ಮ ಕೆಲಸ ನೀವು ನೋಡಿಕೊಡ್ರಿ. ಅದನ್ನೇ ಇಲ್ಲಿ ಪೌಲನು, ಆತ್ಮಿಕ ತಂದೆಯಾಗಿರುವ ಆತನು ತನ್ನ ಆತ್ಮಿಕ ಮಕ್ಕಳಿಗೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 11ನೇ ವಚನದಲ್ಲಿ, ಪರರ ಕೆಲಸದಲ್ಲಿ ತಲೆ ಹಾಕಿ ಅಶಿಸ್ತಿನಿಂದ ಕೆಲವರು ನಡೀತಾ ಇದ್ರಂತೆ ಸಭೆಯಲ್ಲಿ. ಆ ಬಗ್ಗೆ ಅವನು ಎಚ್ಚರಿಕೆ ಕೊಡ್ತಾ, ಆ ರೀತಿಯಾಗಿ ಇರಬೇಡ್ರಿ. ನಾವು ನಂಬಿಗಸ್ತರಾಗಿರಬೇಕಾದ್ರೆ ಬೇರೆಯವ್ರ ಕೆಲಸದಲ್ಲಿ ನಾವು ತಲೆ ಹಾಕಬಾರ್ದು. 8ನೇದಾಗಿ
ಭಾಳ ಚೆನ್ನಾಗಿದೆ ಒಂದು ಮಾತು. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ, ಅದು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಚನದಲ್ಲಿ ಒಳ್ಳೆಯದನ್ನು ಮಾಡು, ಡೂಯಿಂಗ್ ಗುಡ್. ಒಳ್ಳೆಯದನ್ನು ಮಾಡುವಾಗ ಕೆಲವು ಸಾರಿ ನಾವು ಮಾಡಿಬಿಟ್ಟು ಬೇಸರ ಆಗಿಬಿಡ್ತೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ 2ನೇ ಥೆಸಲೋನಿಕೆ 2:13 ಪ್ರಕಾರವಾಗಿ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡ್ರಿ, ಕಂಟಿನ್ಯೂಸ್ ಆಗಿ ಮಾಡಿರಿ, ಮಾಡ್ಕೊಂಡಿರ್ರಿ. ಕೆಲವು ಸಾರಿ ಯಾರಿಗಾದ್ರೂ ಸಹಾಯ ಮಾಡಿದ ಮೇಲೆ ಎಷ್ಟು ಸಾರಿ ಮಾಡಬೇಕು ಅಂತ ಅನ್ನಿಸ್ಬಿಡ್ತದೆ. ಮೊನ್ನೆನೇ ಸಹಾಯ ತಗೊಂಡ್ರು ಮತ್ತೆ ಬೇಕಂತ ಹೇಳ್ತಿದ್ದಾರೆ, ಮತ್ತೆ ದುಡ್ಡು ಕೇಳ್ತಾರೆ, ಮತ್ತೆ ಹಣ ಕೇಳ್ತಾರೆ, ಮತ್ತೆ ಒಂದು ಫೇವರ್ ಅಂತ ಕೇಳ್ತಾರೆ ಎಂಬುದಾಗಿ ಬೇಸರ ಮಾಡಿಕೊಳ್ತೀವಿ. ನಾನು ಬೇಸರ ಮಾಡಿಕೊಂಡಿದ್ದು, ಮನಸ್ಸಿನಲ್ಲಿ ಬೇಸರ ಮಾಡಿಕೊಂಡಿದ್ದು ಉಂಟು, ಇದೆ. ಆದರೆ ದೇವರ ವಾಕ್ಯ ನನಗೆ ಇವತ್ತು ಹೇಳುವಂಥದ್ದು, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡ. ಹೌದು, ಅದಕ್ಕೆ ಜ್ಞಾನ ಬೇಕು. ಅಂದರೆ ಬಂದಾಗೆಲ್ಲ ಯಾರು ಕೇಳ್ತಾ ಇದ್ದಾರೆ ಎಲ್ಲೋ ಇರೋದೆಲ್ಲ ಕೊಟ್ಟು ಖಾಲಿ ಮಾಡಬೇಕು ಎಂಬುದಾಗಿ ಅಲ್ಲಿ ಬರೆದಿಲ್ಲ. ಜ್ಞಾನ ಬೇಕು, ದೇವರಾತ್ಮ ನಡೆಸುವಿಕೆ ಬೇಕು, ತಿಳುವಳಿಕೆ ಬೇಕು, ವಿವೇಚನೆ ಬೇಕು. ಇಂಥ ವ್ಯಕ್ತಿಗೆ ಸಹಾಯ ಮಾಡುವಾಗ ಅದು ಪ್ರಯೋಜನವೇ ಅಥವಾ ಇಲ್ಲವೇ ಎಂಬುದಾಗಿ. ಒಂದು ಸಾರಿ ಭಿಕ್ಷಕನೊಬ್ಬನು ದುಡ್ಡು ಕೇಳಿದಾಗ ಭಕ್ತ ಸಿಂಗ್ ಆ ಸೇವಕರು, ಮಹಾಭಕ್ತರು ಏನು ಮಾಡಿದ್ರು, ನಾನು ನಿನ್ಗೆ ಊಟನೇ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಹೋಟ್ಲ್ ಕರ್ಕೊಂಡೋಗಿ ಊಟ ಕೊಟ್ರಂತೆ. ಯಾಕಂದರೆ ದುಡ್ಡು ಕೊಟ್ಟರೆ ಅದನ್ನು ದುರುಪಯೋಗ ಮಾಡ್ಕೊಳ್ತಾನಂತನೋ ಏನೋ ಗೊತ್ತಿಲ್ಲ, ಆ ರೀತಿಯಾಗಿ ಅವರು ಮಾಡಿದರು. 10ನೇದಾಗಿ ವಿವೇಚನೆ, ಡಿಸರ್ನ್ಮೆಂಟ್. ಯಾವುದಕ್ಕೆ ಡಿಸರ್ನ್ಮೆಂಟ್? ಯಾಕಂತ ಹೇಳಿದ್ರೆ ಕೆಲವರು ದೇವರ ವಾಕ್ಯ ಕೈಕೊಂಡು ನಡೆಯದಂಥವರು ಕೆಲವರು ನಮ್ಮ ಜೊತೆಯಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಅನ್ಯೋನ್ಯತೆಯಲ್ಲಿ ಇರ್ತಾರೆ. ಅಂಥವ್ರನ್ನ ಗುರುತಿಸಬೇಕು ಅಂತ ಹೇಳ್ಬಿಟ್ಟು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 14ನೇ ವಚನದಲ್ಲಿ ಅವರನ್ನು ಗುರುತಿಸಿ ಅವರಿಗೆ ಒಂದು ಅನ್ಯೋನ್ಯತೆಯನ್ನು ಕೊಡಬೇಡ್ರಿ ಅಂತ ಹೇಳ್ಬಿಟ್ಟು, ಅದರಿಂದ ಅವ್ರಿಗೆ ನಾಚಿಕೆ ಆಗಿ ಮತ್ತೆ ದೇವ್ರ ಮಾರ್ಗಕ್ಕೆ ಬರಲಿ ಅಂತ ಹೇಳ್ಬಿಟ್ಟು 15ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ವಿಷಯ ಇದೆ, ಅದೇ ಮುಂದುವರಿಯಲಾಗಿದೆ. ಅದೇನಂತ ಹೇಳಿದ್ರೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 15ನೇ ವಚನದಲ್ಲಿ, ವೈರಿ ಎಂದು ಅಂಥವರನ್ನು ಎಣಿಸದೆ ಸಹೋದರನೆಂದು ಎಣಿಸಿಕೊಂಡು ಬುದ್ಧಿ ಹೇಳಿರಿ. ವಾವ್, ಐ ಲೈಕ್ ಇಟ್. ವೈರಿ ಅಂತ ಎಣಿಸ್ಕೋಬಾರ್ದು. ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗದೇ ಇರುವಂಥ ವ್ಯಕ್ತಿ. ಹೌದು, ಪೌಲನ ಮಾತಿಗೆ ಅವಿಧೇಯನಾಗುವಂಥ ವ್ಯಕ್ತಿ, ಆ ವ್ಯಕ್ತಿಯನ್ನು ವೈರಿ ಎಂದು ಎಣಿಸದೆ ಸಹೋದರನೆಂದು ಎಣಿಸಿ ಬುದ್ಧಿ ಹೇಳಬೇಕು. ಸರಿ, 12ನೇದಾಗಿ ಅಂದರೆ ನಂಬಿಗಸ್ತಿಕೆಯ ಜೀವನದ 13 ರಹಸ್ಯಗಳಲ್ಲಿ 12ನೇ ರಹಸ್ಯ ಏನಂದರೆ ಸಮಾಧಾನ. ಸಮಾಧಾನ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ನೋಡಿಕೊಳ್ಳುವ, ಕರ್ತನು ತಾನೇ ಸದಾಕಾಲದಲ್ಲಿಯೂ ಸಕಲ ವಿಧದಲ್ಲಿ ನಿಮಗೆ ಸಮಾಧಾನವನ್ನು ದಯಪಾಲಿಸಲಿ. ವಾವ್, ಕೆಲವು ಈ ಒಂದು ನಂಬಿಗಸ್ತಿಕೆಯ ಜೀವನ ನಾವು ಮಾಡಬೇಕಾದ್ರೆ ಕೆಲವು ನಾವು ಮಾಡಿಕೊಂಡಿರಬೇಕು, ಕೆಲವು ದೇವರೇ ನಮಗಾಗಿ ಮಾಡ್ತಾ ಇರ್ತಾರೆ. ಅದು ಆಟೋಮೆಟಿಕ್. ಅದು ಒಂದು ಸಿಸ್ಟಮ್ಯಾಟಿಕ್, ಇನ್ನೊಂದು ಆಟೋಮ್ಯಾಟಿಕ್. ನಾವು ಕ್ರಮಬದ್ಧವಾಗಿ ನಮ್ಮ ಪಾರ್ಟ್ ನಾವು ಮಾಡಬೇಕು ನಂಬಿಗಸ್ತರಾಗಿರಲಿಕ್ಕೆ, ಆದರೆ ದೇವರು ತನ್ನ ಪಾರ್ಟ್ ಮಾಡ್ತಾರೆ ಸ್ವಯಂ ನಿಯಂತ್ರಿತವಾಗಿ, ಅಂದರೆ ತಾವಾಗಿ ಆಟೋಮೆಟಿಕ್ ಆಗಿ ದೇವರು ಮಾಡ್ತಾರೆ ನಮ್ಮ ಜೀವನದಲ್ಲಿ. ನಮ್ಮ ಪಾರ್ಟ್ ನಾವು ಮಾಡೋಣ, ದೇವ್ರ ಪಾರ್ಟ್ ದೇವ್ರು ಮಾಡಲಿ. ದೇವರು ತಾನೇ ನಿಮಗೆ ಸಮಾಧಾನವನ್ನು ದಯಪಾಲಿಸಲಿ. ಹೌದು, ಕೊನೆಯದಾಗಿ ಕೃಪೆ. ಕೃಪೆ ನಂಬಿಗಸ್ತ ಜೀವನದ 13ನೇ ರಹಸ್ಯ ಅಂದರೆ ದೇವ್ರ ಕೃಪೆ ನಮಗಿರಬೇಕಲ್ವ. ಹೌದು, ಕರ್ತನು ನಿಮ್ಮೆಲ್ಲರೊಂದಿಗೆ ಇರಲಿ ಅಂತ ಹೇಳ್ಬಿಟ್ಟು 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳಿಬಿಟ್ಟು 18ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಮ ಎಲ್ಲರ ಸಂಗಡಿ ಇರಲಿ. ದೇವರು ಇದ್ದು ನಮಗೆ ಕೃಪೆ ಕೊಡ್ತಾರೆ. ವಾವ್, ಆತ ನಾಮಕ್ಕೆ ಸ್ತೋತ್ರವಾಗಲಿ.
2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಿಂದ ನಾವು ನಂಬಿಗಸ್ತ ಜೀವನದ 13 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.